ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾರಾಜ್ ಯೂಟ್ಯೂಬ್ ಚಾನಲ್. ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಮಹಾಸಂಸ್ಥಾನ ಮಠ ಕೊಪ್ಪಳ ಇವರ ಕೃಪಾಶೀರ್ವಾದದ ಮೇರೆಗೆ ವಿಜಯನಗರ ಡಿಸ್ಟಿಕ್ ಹಗರಿಬೊಮ್ಮನಹಳ್ಳಿ ತಾಲೂಕ್ ಕಡ್ಲಬಾಳು ಗ್ರಾಮದ ಶಾಖಾ ಗವಿಮಠದ ನೂತನ ಪೀಠಾಧಿಪತಿಗಳಾದ ಶ್ರೀ ಮರಿ ಶಾಂತವೀರ ಮಹಾಸ್ವಾಮಿಗಳವರ ಪುರ ಪ್ರವೇಶ ಹಾಗೂ ಧರ್ಮಸಭೆಯನ್ನ ದಿನಾಂಕ 16/2/2026 ಬೆಳಗ್ಗೆ 11 ಗಂಟೆಗೆ ಜರುಗಿತು. ಪುರಪ್ರವೇಶ ಹಾಗೂ ಧರ್ಮಸಭೆ ದಿನಾಂಕ 16/2/2026 ಸೋಮವಾರದಂದು ಬೆಳಗ್ಗೆ 11 ಗಂಟೆಯಿಂದ ಜರುಗಿತು. ಅದೇ ರೀತಿ ಸಾಯಂಕಾಲ ಧರ್ಮಸಭೆ ಜರುಗಿತು 5 ಗಂಟೆಯಿಂದ ತಲುಪುವುದು. ಅದೇ ರೀತಿ ಧರ್ಮಸಭೆ ಏನು ಸಾಯಂಕಾಲ ಜರುಗಿತು. ಸಮಸ್ತ ಸದ್ಭಕ್ತರು ಹಾಗೂ ಗುರು ಹಿರಿಯರು ಶ್ರೀ ಗವಿಸಿದ್ದೇಶ್ವರ ಸೇವಾ ಸಮಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗುರು ಹಿರಿಯರ ಸಮಸ್ತ ಸದಸ್ಯರಲ್ಲಿ ಈ ಕಾರ್ಯಕ್ರಮ ಜರುಗಿತು. ಯಾವ ರೀತಿ ಜರುಗಿದೆ ಅಂತೇಳಿ ಮುಂದೆ ವಿಡಿಯೋದಲ್ಲಿ ನೋಡೋಣ. ದಿನಾಂಕ 16ನೇ ತಾರೀಕು ನಡೆದಿರುವಂತಹ ಕಾರ್ಯಕ್ರಮ ನೋಡೋಕ್ಕಿಂತ ಮೊದಲು ಈಗ ನಾವು ಗುರುಗಳ ಪಟ್ಟಾಭಿಷೇಕ ದಿನಾಂಕ 11/2/2026 ಕೊಪ್ಪಳ ಗವಿಶ್ರೀ ಮಠದಲ್ಲಿ ಜರುಗಿತು. ನೋಡಿ, ಇವಾಗ ನಾವೇನು ಫೋಟೋಸ್ ನೋಡ್ತಾ ಇದ್ದೀವಲ್ಲ, ಇವೆಲ್ಲ ಕೊಪ್ಪಳ ಮಠದಲ್ಲಿ ಆಗಿರುವಂತಹ ಕಾರ್ಯಕ್ರಮ. ಆದಮೇಲೆ ಏನು 16ನೇ ತಾರೀಕು ಏನೈತಲ್ಲ, ನಮ್ಮ ಗ್ರಾಮಕ್ಕೆ ಪ್ರವೇಶ ನೀಡ್ತಾರೆ. ನೋಡಿ, ನೀವು ಇವಾಗ ನೋಡ್ತಿರ್ಬೋದು, ಎಲ್ಲ ಮಹಿಳೆಯರು ತಮ್ಮ ತಮ್ಮ ಮನೆಗಳ ಮುಂದೆ ನೆಲ ಅಂದು ಸುಂದರವಾದಂತಹ ರಂಗೋಲಿಗಳನ್ನು ಬಿಡಿಸಿ ಗುರುಗಳನ್ನು ಆಹ್ವಾನ ಮಾಡಿಕೊಂಡರು. ಪುರ ಪ್ರವೇಶದ ಮೆರವಣಿಗೆಯನ್ನು ನೋಡೋಣ.
ಸ್ವಾಮಿ ಕರುಣೆ ತೋರೆಯ ಗವಿಸಿದ್ದೇಶ್ವರ ಸ್ವಾಮಿ ಕರುಣೆ ತೋರೆಯ ದೀನಳಾಗಿ ನಾನು ಬಂದೆ ನೋಡೆಯ ದೀನಳಾಗಿ ನಾನು ಬಂದೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸದ್ಭಕ್ತಾದಿಗಳೇ, ತಾಯಂದಿರೇ, ಅವರಿವರೆನ್ನದೇ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಮಾಡ್ತದ ಅಂತ ಆದ್ರ ರೈತಗೆ ಮಾತ್ರ ಪಕ್ಕಾ ಗೊತ್ತಿರ್ತದ ಎತ್ತು ಸಣ್ಣದಿರ್ಬೋದು ಇದು ಚಲೋ ದುಡಿತದ ಅಂತ. ಹಂಗ ಇವತ್ತು ನಿಮ್ಮೂರಿಗೂ ಒಂದು ಎತ್ತು ತಂದಿರಿ, ಹೆಂಗೈತಿದ ಸ್ವಲ್ಪ ಸಣ್ಣದೈತಿ ಹೌದಲ್ಲ, ಮತ್ತೆ ಮೆರವಣಿಗೆ ಮಾಡ್ಕೊಂಡ್ ತಂದಿರಿ. ಮತ್ತೆ ಸ್ವಲ್ಪ ಮಂದಿಗೆ ಅನಿಸ್ಬೋದು ಏನಪ್ಪ ಇದು ಎತ್ತು ಸಣ್ಣದೈತಿ ಏನ್ ಮಾಡ್ತೈತಿ ಅಂತ, ಹೌದಲ್ಲ. ಹೆಂಗ ಆ ಎತ್ತು ಸಣ್ಣದಿದ್ರು ಕೂಡ ಅದು ಚಲೋ ದುಡಿತದ ಅನ್ನೋದು ಒಬ್ಬ ಒಕ್ಕಲುತನ ಮಾಡೋ ರೈತಗೂ ಗೊತ್ತಿರ್ತದೋ, ಹಂಗ ಈ ಎತ್ತು ಚಲೋ ದುಡಿತದ ಅನ್ನೋದು ಗವಿಸಿದ ಬಗ್ಗೆ ಗೊತ್ತಿದ, ಹೌದಲ್ಲ. ಮತ್ತ ನೀವ್ ಏನ್ ಮಾಡ್ಬೇಕಂದ್ರ ನಿಮ್ ಮನೆಗೆಲ್ಲ ಎತ್ತು ಕಟ್ಟಿರಿ, ನೀವೇನ್ ಮಾಡ್ತೀರಿ ಅವಕ್ಕ ನೀರು ಕುಡಿಸ್ತೀರಿ, ಮೇವು ಹಾಕ್ತೀರಿ, ಮತ್ತ ಎಲ್ಲಾ ಜೋಪಾನ ಮಾಡ್ತೀರಿ. ಅಷ್ಟ್ ಮಾಡಿ ಏನ್ ಮಾಡ್ತೀರಿ, ಬೆಡ್ಶೀಟ್ ಹಚ್ಚಿ ಮನಗಿಸ್ತೀರಿ ಎತ್ತಿಗೆ? ಇಲ್ಲ, ದುಡ್ಯಾಕ ಹಚ್ತೀರಿ, ಹೌದಲ್ಲ. ಹಂಗ ನೀವು ನಮಗ್ ಬರೀ ಪಾದ ಪೂಜಾ ಮಾಡೋದು ಶಾಲಾ ಸನ್ಮಾನ ಇಷ್ಟಕ್ಕೆ ಸೀಮಿತ ಮಾಡಬಾರ್ದು, ಮತ್ತೆ ಸೇವಾ ಮಾಡಕ್ ಹಚ್ಬೇಕು, ಚಲೋ ದುಡ್ಯಾಕ ಹಚ್ಬೇಕು, ಹೌದಲ್ಲ. ಪಾಶ್ಚಿಮಾತ್ಯ ಚಿಂತಕ, ಅವನ ಹೆಸರು ಜಾನ್ ರಸ್ಕಿನ್, ರಸ್ನ ಅಲ್ಲ ಮತ್ತೆ ಜಾನ್ ರಸ್ಕಿನ್. ಜಾನ್ ರಸ್ಕಿನ್ನ ಚಿಂತನೆ ಏನು ಅಂದ್ರೆ, ಯಾವುದಕ್ಕೆ ಸಂಪತ್ತನ್ನಬೇಕು ಅಂತ. ಸಂಪತ್ತು ಯಾವುದು? ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ವ್ಯಕ್ತಿಯ ಸುತ್ತ ನೀವು ಬಂಗಾರ ಇಟ್ರಿ, ಬೆಳ್ಳಿ ಇಟ್ರಿ, ದುಡ್ಡು ಇಟ್ರಿ. ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಇಟ್ರಿ, ಖರೆ ಜೀವನ ಇರಲಿಲ್ಲ ಅಂದ್ರೆ, ಸುತ್ತ ಬಂಗಾರ ಐತಿ, ಬೆಳ್ಳಿ ಐತಿ, ದುಡ್ಡು ಐತಿ, ಜೀವನ ಹೋಗಿತ್ತು ಅಂದ್ರೆ ಬೆಲೆ ಬರ್ತದೇನದು? ನಿಜವಾದ ಸಂಪತ್ತು ಅಂದ್ರೆ ಬಂಗಾರ ಬೆಳ್ಳಿ ದುಡ್ಡು ಸಂಪತ್ತಲ್ಲ, ಇವೆಲ್ಲವನ್ನು ಅನುಭವಿಸುವ ಜೀವನವೇ ನಿಜವಾದ ಸಂಪತ್ತು. ನಿಮ್ಮ ಮುಡಿಯೊಳಗೆ ಹಾಕಿ ಹೋಗ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೆ ಹೇಳುವ ಕೊನೆಯ ಮಾತು ಏನಂದ್ರೆ, ಒಂದಿಷ್ಟು ಮಠ ಹೆಚ್ಚು ಕಟ್ಟಬಹುದು, ಕಡಿಮೆ ಇರಬಹುದು. ಒಂದು 4 ರೂಮ್ ಕಟ್ಟಬಹುದು, ಕಟ್ಟದೇ ಇರಬಹುದು. ಒಂದಿಷ್ಟು ಶಾಲೆಗಳನ್ನು ಕಟ್ಟಬಹುದು, ಕಟ್ಟದೇ ಇರಬಹುದು. ಒಂದಿಷ್ಟು ಮಾಡುವಾಗ ಎಲ್ಲರಿಗೂ ಒಂದೇ ರೀತಿಯ ಕೆಲಸ ಮಾಡಲಿಕ್ಕಾಗುವುದಿಲ್ಲ, ಹೆಚ್ಚು ಕಡಿಮೆ ಆಗಬಹುದು. ಆದರೆ ಸಮಾಜದ ಜನ ನೀವು ಒಂದು ಮಾತು ನಡೆಸ್ಬೇಕಷ್ಟೆ, ಉಳಿದಿದ್ದು ನಾನೇನು ನಿಮ್ಮಿಂದ ಕೇಳುವುದಿಲ್ಲ. ಎಂದೂ ಸಹಿತ ಊರಿನ ಜನರಿಂದ ಮನಸ್ಸು ನೊಂದೆ ಅಂತವ್ರೆಂದೂ ಕಣ್ಣೀರು ಹಾಕಿ ನನಗೆ ಹೇಳಬಾರ್ದಷ್ಟೇ, ಇದು ಒಂದೇ ನಡೆಸ್ಕೊಳ್ಬೇಕು. ಸನ್ಯಾಸಿಗಳಂದ ಮೇಲೆ ನಾವು ಏನು ಪೂರ್ಣರಲ್ಲ, ಹೆಚ್ಚು ಕಡಿಮೆ ನಮ್ಮಿಂದ ಒಮ್ಮೆ ಮಾತಿನಿಂದ ಕಾರ್ಯದಿಂದ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಎಷ್ಟು ಮಂದಿಗಂತ ಸಂಭಾಳಿಸಕ್ಕೆ 1,00,000 ಜನ ಇರ್ತಾರೆ. 1,00,000 ಜನರಿಗೆ ಒಪ್ಪಿಗೆ ಆಗುವಂಗೆ ನಡ್ಕೊಳ್ಳಿಕ್ಕೆ ಆಗ್ತದೇನು ಹೇಳಿ? ಈಗ ಊರಾಗ ಒಬ್ಬ ನಾಟಕ ಹಾಕೊಂಡ್ ಬರ್ತಾನೆ, ಅವ ದೇವ್ರಿಗೆ ಬಂದು 2 ಕಾಯಿ ಹೊಡೆದೇನಂತಾನೆ, ಇವತ್ತು ಮಳಿ ಆಗಬಾರ್ದು ನೋಡಪ್ಪ ಅಂತ ನಾಟಕ ಹಾಕವಂತ. ಒಬ್ಬ ರೈತ ಬರ್ತಾನ, ನಿನಗೆ 2 ಕಾಯಿ ಹೊಡಿತೀನಿ ನೋಡಪ್ಪ ಮಳಿ ಆಗ್ಬೇಕಂತ ಅವ ಅಂತ. ದೇವ್ರು ಯಾರ ಮಾತು ಕೇಳಬೇಕು ಅಂದ್ರೆ, ಸ್ವತಃ ಸಾಕ್ಷಾತ್ ದೇವರಿಗೆ ಎಲ್ಲರಿಗೂ ಒಪ್ಪಿ ನಡೆಯಕ್ಕೆ ಆಗೋದಿಲ್ಲ ಅಂದ ಮೇಲೆ ನಮ್ಮಂಥ ಸನ್ಯಾಸಿಗಳದ್ದು ಏನು ಎಲ್ಲರಿಗೂ ಒಪ್ಸೋದು ತುಂಬ ಕಷ್ಟ ಇದೆ. ಆತ್ಮಕ್ಕೆ ಒಪ್ಪಿ ಬದುಕೋದಷ್ಟೇ. ಈಗ ಮನ್ಯಾಗ ಮಕ್ಕಳು ಇರ್ತಾವೆ, ಮಕ್ಕಳಿಗೆ ಕುಂದರ್ಸ್ಕೊಂಡಾಗ ಏನೋ ಸಣ್ಣ ಪುಟ್ಟ ತೊಡಿ ಮೇಲೆ ಹಲಸು ಮಾಡೋದು ಅಂದ್ರೆ, ಯಾರ ತೊಡಿ ಕೊಯ್ಕೊಂಡಿರಿ ಇಲ್ಲ ತೊಳ್ಕೊಳ್ಳೋದು ಅಷ್ಟೇ.
ಸನ್ಯಾಸ ಜೀವನದಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಏನಾದರೂ ಅದೊಂದು ನಿಮ್ಮ ಮಗ ಅಂತ ಪ್ರೀತಿಯಿಂದ ಕಂಡು ತಿದ್ದಿ ಹೇಳುವ ಹಕ್ಕು ನಿಮಗಿರ್ತದೆ. ಅವರು ಹೇಳುವ ಮಾತು ಕೇಳಿ ಪಾಲಿಸುವುದು ನಿಮ್ಮ ಹಕ್ಕಿರ್ತದೆ. ಅದಕ್ಕಾಗಿ ಇದೊಂದು ಮಠ ನಿಮ್ಮಿಬ್ಬರ ಸಮಾಗಮದಿಂದ ಇದು ಬೆಳಿಲಿ. ಇದು ಭಾಳ ಚಲೋ ಆಗ್ತದೆ. ನಾವು ಅವಾಗ ಬರ್ತಿದ್ದಿಲ್ಲ, ನೀವು ಯಾಕಂದ್ರೆ ಬರೀ ಕೋರ್ಟ್ಗೆ ಅಡ್ಡಾಡ್ತಿದ್ರಲ್ಲ, ಅಡ್ಡಾಡಿ ಬಿಡೋದು ಸುಮ್ಮನೆ ಆಗಿಬಿಟ್ಟಿದ್ವಿ ನಾವು. ಈಗ ನಿಮ್ಮ ಭಕ್ತಿ, ನಿಮ್ಮ ಪ್ರೀತಿ, ನಿಮ್ಮ ಉತ್ಸಾಹ ನೋಡಿದ್ರೆ ನೀವು ಕರಿಲಾರ್ದೆ ಬರ್ಬೇಕು ಅನ್ನಿಸ್ತೈತಿ. ಅವಾಗ ಕರೆದ್ರು ಬರ್ಬೇಕು ಅನ್ನಿಸ್ತೈತಿ. ಅವಾಗ ಲಾರಿ ತೊಗೊಂಡು ಮಠಕ್ಕೆ ಬರ್ತಿದ್ರೆ ಆದರೂ ಬರಬಾರ್ದು ಅನ್ನಿಸ್ತಿತ್ತು. ಈಗ ನೀವು ಯಾರು ಕರಿಲಾರ್ದೇನೆ ಬರ್ಬೇಕು ಅನ್ನಿಸ್ತದೆ. ಇಲ್ಲೆಲ್ಲ ಈ ಭಾಗದೊಳಗೆ ಒಳ್ಳೆಯ ಪ್ರವಚನ, ವಿದ್ಯಾವಂತಿಕೆ, ಸೇವಾ ಮನೋಭಾವ ಇದು ಈ ನಾಡಿಗೆಲ್ಲ ಮುಟ್ಲಿ ಅಂತ ಹಾರೈಸಿ ಈ ಕಾರ್ಯಕ್ರಮಕ್ಕೆ ದೂರದಿಂದ ಎಲ್ಲ ಪೂಜ್ಯರು ಆಗಮಿಸಿದ್ದಾರೆ. ಅವರಿಗೆ ಸನ್ಯಾಸಿಗಳು ಕಷ್ಟಗಳು ಬರ್ತಾವೆ, ಇಲ್ಲ ಅಂತಿಲ್ಲ. ಆದ್ರೆ ಒಬ್ಬ ಸಂಸಾರಿಯ ಜೀವನ ಅಂದ್ರೆ ಕ್ವಾಟಿ ಗೋಡಿ ಒಳಗೆ ನಿಂತು ಯುದ್ಧ ಮಾಡ್ದಂಗೆ ಅಂತ ಅವನಿಗೊಂದು ಸೇಫ್ಟಿ ಇರ್ತೈತಿ. ಸನ್ಯಾಸಿಯ ಜೀವನ ಅಂದ್ರೆ ಬೈಲಾಗ ನಿಂತು ಯುದ್ಧ ಮಾಡ್ದಂಗೆ. ಭಕ್ತರು ಯಾವಾಗ ಯಾಕಡೆ ಡಮ್ ಅನ್ನಿಸ್ತಾರ ಗೊತ್ತಿಲ್ಲ, ಯಾಕಡೆ ಬಂದು ಡಮ್ ಅನ್ನಿಸ್ತಾರ ಗೊತ್ತಿಲ್ಲ. ಅದಕ್ಕೆ ಇವ ಬೈಲೊಳಗೆ ನಿಂತು ಯುದ್ಧ ಮಾಡ್ದಂಗೆ. ಸನ್ಯಾಸ ಅನ್ನೋದೇ ಯಾವಾಗ ಸನ್ಯಾಸಿ ಆಗ್ತಾನ, ನಮ್ಮ ಅಪ್ಪಗಳು ಮೊನ್ನೆ ಹೇಳ್ತಿದ್ರು, ಸನ್ಯಾಸದ ಡೆಫಿನಿಷನ್ ಏನು ಅಂದ್ರೆ, ಸನ್ಯಾಸ ಅಂದ್ರೆ ನಾನು ಸತ್ತು ಸಮಾಜದ ಜೊತೆ ಬದುಕ್ತೀನಿ ಅನ್ನೋದೇ ನಿಜವಾದ ಸನ್ಯಾಸ. ನಾನು ಅನ್ನೋದು ಸತ್ತಿರಬೇಕು, ಸಮಾಜದೊಂದಿಗೆ ಬದುಕಿರಬೇಕು. ಒಬ್ಬ ಸನ್ಯಾಸಿಯ ಜೀವನದ ಪ್ರಾರಂಭ ಹೆಂಗಾಗ್ತೈತಿ, ನಿಮಗೆ ಬರೀ ವೇದಿಕೆ ಕಾಣ್ತೈತೆ ಅಷ್ಟೇ. ಭಕ್ತರಿಗೆ ವೇದಿಕೆ ಕಾಣ್ತೈತಿ, ದೊಡ್ಡ ಕುರ್ಚಿ ಕಾಣ್ತಾವ, ದೊಡ್ಡ ಕಾರ್ ಕಾಣ್ತೈತಿ, ಆದ್ರೆ ದೊಡ್ಡ ಸರ ಕಾಣ್ತಾವ. ಆದ್ರೆ ದೊಡ್ಡ ಸರದೊಳಗಿರುವ ಕೆಂಪಿರಿಬಿ ಕಡಿದು ಯಾರಿಗೂ ಕಾಣೋದಿಲ್ಲ. ಒಬ್ಬ ಸನ್ಯಾಸಿಯ ಜೀವನ ಪ್ರಾರಂಭ ಹೆಂಗ್ತೈತಿ. ಈಗ ಪೀಠಾಧಿಕಾರಿ ಅಂತಾರೆ, ಒಂದು ಪೀಠಾರೋಹಣ ಸಮಾರಂಭ ಹೆಂಗೆ ನಡೀತದೆ. ನಮಗೆಲ್ಲ ತಲೆ ಬೋಳಿಸಿ ಬಟ್ಟೆ ತೆಗೆದು ಉಡದಾರ ಅದು ಎಲ್ಲ ಹರಿದು ತಂದೆ ತಾಯಿಗೆ ಎದುರು ನಿಂದಿರಿಸಿ ನಮ್ಮ ಹಿರಿಯ ಗುರುಗಳು ಹೇಳುವ ಮಾತೇನು ಅಂದ್ರೆ, ಹಿರಿಯರಿಗೆಲ್ಲ ನಿಂದಿರಿಸ್ತಾರೆ, ನಮಗೆಲ್ಲರೂ ನಿಂದಿರಿಸ್ತಾರೆ. ತಂದೆ ತಾಯಿಗೆ ಒಂದು ಕಡೆ ನಿಂದಿರಿಸ್ತಾರೆ. ನಿಂದ್ರಿಸಿ ಅವ್ರ ಕೈಯಾಗ ಒಂದು ಕಾಯಿ ಕೊಟ್ಟು ಗುರುಗಳು ಹೇಳಿದ ಮಾತು ಒಂದೇ, ಇವತ್ತಿನಿಂದ ಇವರು ನಿಮ್ಮ ತಂದೆ ತಾಯಿ ಅಲ್ಲ, ಇವ್ರ ಕಡೆ ಮುಖ ಸಹಿತ ಮಾಡಬಾರ್ದು. ಹಡ್ದವರು ಇವತ್ತಿಗೆ ನಿನ್ನ ಪಾಲಿಗಿಲ್ಲ, ನಿನ್ನ ಪಾಲಿಗಿರೋರು ಇವತ್ತು ಪಡೆದಾರಲ್ಲ, ಸಮಾಜವೇ ನಿನ್ನ ತಂದೆ ತಾಯಿ ಅಂತ ಒತ್ತುವಾಗ ನಮ್ಗೆ ಎಷ್ಟು ಕೇಳ್ತಾರೋ ಅಷ್ಟನ್ನು ಮಾತ್ರ ಬಡಿಸಿ, ಹೆಚ್ಚೆಚ್ಚು ಬಡಿಸಿ ವ್ಯರ್ಥ ಮಾಡದೆ ಪ್ರಸಾದವನ್ನು ಮತ್ತೊಬ್ಬರಿಗೆ ಸ್ವೀಕಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ನಮ್ಮ ಮಠದ ಸ್ವಯಂ ಸೇವಕರಲ್ಲಿ ಒಂದು ಕೋರಿಕೆ, ಭಕ್ತಾದಿಗಳಿಗೆ ಎಷ್ಟು ಬೇಕು ಅಷ್ಟನ್ನು ಬಡಿಸಿ, ಆಮೇಲೆ ಯಾರು ಪ್ರಸಾದ ಸ್ವೀಕಾರ ನಂತರ ಆ ತಟ್ಟೆಗಳನ್ನು ತೊಳೆದು ಮತ್ತೊಬ್ಬ ಭಕ್ತರಿಗೆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ